ಕಂದ ಬಾಲ ನಿಮ್ಮ ತಾಯಿ ನಾನಲ್ಲವೇ ಈ ಜೀವ ನಿಮದಲ್ಲವೇ ನಿಮ್ಮ ನೋಡೋ ಆಸೆ ಮಾತಾಡೋ ಆಸೆ ನಿಮ್ಮ ನೋಡೋ ಆಸೆ ಮಾತಾಡೋ ಆಸೆ ಬರಿ ಕಲಿಸುತ್ತಿದೆ ಬರಿ ಕಲಿಸುತ್ತಿದೆ ಜೀವವೋ ಅತಿ ಪ್ರೀತಿಯಿಂದ ನಿಮ್ಮನ್ನು ಹಾಡಿದೆ ಅತಿ ಪ್ರೀತಿಯಿಂದ ನಿಮ್ಮನ್ನು ಹಾಡಿದೆ ಗುರುಕುಲ ವಂಶಕ್ಕೆ ತಾವು ಮನ ಮಾಡಿ ಗುರುಕುಲ ವಂಶಕ್ಕೆ ತಾವು ಮನ ಮಾಡಿ ಕಣ್ಣೀರಿನ ಆರಾಧನೆ ಈ ಹೆಣ್ಣಿನ ಈ ವೇದನೆ ಕಣ್ಣೀರಿನ ಆರಾಧನೆ ಈ ಹೆಣ್ಣಿನ ಈ ವೇದನೆ ನಿಮ್ಮ ನೋಡೋ ಹಾಗೆ ಮಾತಾಡೋ ಹಾಗೆ ನಿಮ್ಮ ನೋಡೋ ಹಾಗೆ ಮಾತಾಡೋ ಹಾಗೆ ಕವಿ ಕಲಿಸುತ್ತಿದೆ ಕವಿ ಕಲಿಸುತ್ತಿದೆ ಜೀವವೋ ಕಂದ ನಿಮ್ಮ ತಾಯಿ ನಾನಲ್ಲವೇ ಜೀವ ನೂರೊಂದು ಜನ ಮಕ್ಕಳಲ್ಲಿ ಒಬ್ಬರೂ ಉಳಿದಿಲ್ಲವೇ ಮಕ್ಕಳೇ? ಒಬ್ಬರಾದ್ರೂ ಮೇಲೆದ್ದು ಒಂದು ಸಾರಿ ಅಮ್ಮ ಅಂತ ಕೂಗ್ಬಿಟ್ರು. ಈ ಎದೆ ಹಾಲ ಋಣ ತೀರೋ ಹೋಗುತ್ತೆ. ಒಬ್ಬರು ಉಳಿದಿಲ್ಲವೇ? ಮಾತನಾಡಿ ಮಕ್ಕಳೇ, ಮಾತನಾಡಿ ಮಾತನಾಡಿ ಅಂತ ಓಡಿ ಬರ್ತಾಳಂತೆ. ಆ ಅಡ್ಡಲಾಗಿ ಬಿದ್ದಿರುವ ಹೆಣವನ್ನ ಎಡವಿ ದಪ್ಪು ಕೇಳಿದ್ದ. ಮತ್ತೆ ಮತ್ತೊಂದು ಹೆಣವನ್ನು ತಬ್ಬಿಕೊಂಡು ಮುಖ ಮುಟ್ಟಿ ನೋಡ್ತಾಳೆ. ನನ್ನ ಮಗ ಅಲ್ಲ, ನನ್ನ ಮಗ ಕುರು ಸಾರ್ವಭೌಮ ಚಕ್ರೇಶ್ವರ ದುರ್ಯೋಧನ ಇವನಲ್ಲ. ಇನ್ನೊಂದೆಣವನ್ನ ತಬ್ಬಿ ನೋಡ್ತಾಳಂತೆ. ನನ್ನ ಮಗ ದುಶ್ಯಾಸನ ಇವನಲ್ಲ. ನೋಡಿ, ಕಣ್ಣಿಗೆ ಕಾಣದ್ದು ಕರಳಿಗೆ ಕಾಣುತ್ತೆ ಅಂತ ಒಂದು ಮಾತಿದೆ. ಕಣ್ಣು ಕಾಣದೇ ಇದ್ರೂ ಆ ಕರಳು ಗೊತ್ತಾಗ್ಬಿಡ್ತದಂತೆ. ಒಂದೊಂದು ಹೆಣವನ್ನು ಮುಟ್ಟಾಗ್ಲೂ ಹೇಳ್ತಾಳೆ, ಇವರು ನನ್ನ ಮಕ್ಕಳಲ್ಲ. ನೋಡಿ, ಆ ತಾಯಿಯ ಸ್ಪರ್ಶ ಎಷ್ಟು ಅದ್ಭುತವಾದ್ದು. ಆ ಹೆಣವನ್ನು ಎಡಗುತ್ತಾ ಬೀಳುತ್ತಾ
ಮಕ್ಕಳೇ ಮಕ್ಕಳೇ ಅಂತ ಹೋಗ್ತಾ ಇದ್ದಲ್ಲ, ಈ ಶಬ್ದ ಕೃಷ್ಣ ಪರಮಾತ್ಮನಿಗೆ ಕೇಳಿಸ್ತು. ಯಾವುದು ಹೆಣ್ಣಿನ ಧ್ವನಿ ಆಗ್ತಾ ಇದೆ, ಇದೇ ಮಾರ್ಗವಾಗಿ ಹೋಗೋಣ ಬನ್ನಿ ಅಂತ ಅದೇ ಮಾರ್ಗವಾಗಿ ಭೀಮಾರ್ಜುನಾದಿಗಳನ್ನ ಕರ್ಕೊಂಡು ಧರ್ಮರಾಯ ಸಹಿತವಾಗಿ ಬಂದ್ಬಿಟ್ಟ. ಗಾಂಧಾರಿ ಎದುರಾಗ್ಬಿಟ್ರು. ನೋಡಿದ ಕೃಷ್ಣ, ವಸುದೇವ ಸುತ ಆ ದ್ವಾರಕೀನಾಥ ಗಾಂಧಾರಿ ಮುಖ ನೋಡ್ಬಿಟ್ನಲ್ಲ, ಪಕ್ಕ ಪಕ್ಕ ನಕ್ಬಿಟ್ನಂತೆ. ಅತ್ತೆ ಗಾಂಧಾರಿ ಅಂತ ಗಾಗರಿಸಿ ನಕ್ಕನಲ್ಲ. ಕಷ್ಟದಲ್ಲಿರುವವರ ಮುಂದೆ ಕೇಕಿಯಾಗಿ ನಕ್ಕಾಗ ಅವರ ಕಿಚ್ಚು ಎಷ್ಟರ ಮಟ್ಟಿಗೆ ಹೋಗುತ್ತೆ ಹೇಳಿ? ಮತ್ತಷ್ಟು ಮುಗಿಲೆತ್ತರಕ್ಕೆ ಶಬ್ದ ಕೇಳಿಸಿಕೊಂಡಂತ ಗಾಂಧಾರಿ ಕೃಷ್ಣನ ಕಡೆ ಕೈ ತೋರಿಸಿ ಹೇಳ್ತಾರಂತೆ, ಎಲ್ಲವಾ ನನ್ನ ಮಕ್ಕಳ ಮೇಲೆ ಪಾಂಡವರನ್ನ ಎತ್ತುಗಟ್ಟಿ ರಣರಂಗವನ್ನು ನಿರ್ಮಾಣ ಮಾಡಿ 101 ಜನ ಮಕ್ಕಳನ್ನ ಸರ್ವನಾಶ ಮಾಡಿ ಎತ್ತವಡ ಮುಂದೆ ಕೇಕೆ ಹಾಕಿ ನಗ್ತಾ ಇದೆಯಲ್ಲೋ, ಕೇಕೆ ಹಾಕಿ ನಗ್ತಾ ಇದೆಯಲ್ಲ. ಮಕ್ಕಳನ್ನ ಎತ್ತವರ ದುಃಖ ನಿನಗೆ ಏನು ಗೊತ್ತಿದೆಯೋ ಕೃಷ್ಣ? ನಿನಗೇನು ಗೊತ್ತಿದೆ? ಮಕ್ಕಳನ್ನ ಹಡೆದಂತ ತಾಯಿಯ ಆ ಕರುಳಿನ ನೋವು ನಿನಗೇನು ತಿಳಿದಿದೆಯೋ? ನನ್ನ ಮಕ್ಕಳು ಒಂದೊಂದು ಬಾಣದ ನೋವನ್ನು ತಡೆಯಲಾರದೆ ಅಮ್ಮ ಅಮ್ಮ ಅಂತ ಆ ರಣರಂಗದ ಎಷ್ಟು ಸಾರಿ ಬಾಯಿ ಬಿಟ್ಬಿಟ್ರು. ಬಾಯಿಗೆ ತೊಟ್ಟು ನೀರನ್ನು ಬಿಡುವರಿಲ್ಲದೆ ಅಮ್ಮ ಅಮ್ಮ ಅಂತ ಯಾವ ರೀತಿ ಪ್ರಾಣ ಬಿಟ್ರು. ಇನ್ನು 36 ವರ್ಷಕ್ಕೆ ನನ್ನ 101 ಜನ ಮಕ್ಕಳು ಯಾವ ರೀತಿಯಾಗಿ ಪ್ರಾಣ ಬಿಟ್ರು, ಅದರಂತೆ ನಿನ್ನ 40,000 ಯಾದವರ ವಂಶ 7 ಹೆಸರಿಲ್ಲದಂತೆ ಹಸನಾಗಿ ಸಾಯಿರಿ. ನನ್ನ ಮಕ್ಕಳು ಬಾಯಿಗೆ ತೊಟ್ಟು ನೀರನ್ನು ಬಿಡುವರಿಲ್ಲದೆ ಅದೆಷ್ಟು ಸಾರಿ ನೀರು ನೀರು ಅಂತ ಗೋಗದ್ರು, ಅದರಂತೆ ನೀರು ಸಾಯುವಾಗ ನಿನ್ನ ಬಾಯಿ ಯಾರು ಅಂತ ತೊಟ್ಟು ನೀರು ಬಿಡಬಾರ್ದು. ಇಡೀ ಶಾಪ. ಶಾಪವನಿತ್ತಳು ಗಾಂಧಾರಿ ಅತಿವೇಗದಲ್ಲಿ ಕೃಷ್ಣನಿಗೆ. ಘೋರವಾದ ಶಾಪವನಿಗೆ ನಗಿಸೋ ಕೃಷ್ಣ ಗರುಡ. ಘೋರವಾದ ಶಾಪವನಿಗೆ ನಗಿಸೋ ಕೃಷ್ಣ ನೀಯನುಡ. ಶಾಪವನಿತ್ತಳು ಗಾಂಧಾರಿ ಶಾಪ ಕೊಟ್ಬಿಟ್ರು. ಕೊಟ್ಟ ಶಾಪ, ಋಷಿ ಮುನಿಗಳು ಕೊಟ್ಟ ಶಾಪ ಯಾವತ್ತಿಗೂ ಸುಳ್ಳಾಗುವುದಿಲ್ಲ, ನಡೆದೇ ತೀರ್ಬೇಕು. ಶಾಪವನ್ನು ಕೊಟ್ಟಂಥ ಗಾಂಧಾರಿ ಮಕ್ಕಳಿಗೋಸ್ಕರ ಪರಿತಪಿಸುತ್ತಾ ಏಳುತ್ತಾ ಬೀಳುತ್ತಾ ಪ್ರಪಂಚವನ್ನು ಬಿಟ್ಟು ಶ್ರೀಮದ್ ರಮಾರಮಣ ಗೋವಿಂದ ತನ್ನ ಪ್ರಾಣವನ್ನು ಬಿಟ್ಟುಬಿಟ್ಟು ಮಕ್ಕಳಿಗೋಸ್ಕರ. ಈ ಕಡೆ ಕೃಷ್ಣ ಪರಮಾತ್ಮ ಭೀಮಾರ್ಜುನಾದಿಗಳನ್ನ ಧರ್ಮರಾಯರಿಗೆ ಹೇಳ್ತಾ ಇದ್ದಾನೆ, ನಾವಿನ್ ಮುಂದಕ್ಕೆ ಹೋಗೋದು ಬೇಡಪ್ಪ, ನಾವು ಬಂದ ಕಾರ್ಯವಾಗೋಯ್ತು. ನಾನು ಬಯಸಿದ್ದು ಇದನ್ನೇ. ನಾನು ಈ ಪ್ರಪಂಚವನ್ನು ಬಿಟ್ಟು ಹೋಗಬೇಕಾದ್ರೆ ಒಂದು ಕಾರ್ಯವಾಗಬೇಕಾಗಿತ್ತು ನನಗೆ. ಶಾಪಗ್ರಸ್ತನಾದೆ, ನಡಿ ಹಿಂದಕ್ಕೆ ಹೋಗೋಣ ಅಂತ ಹೇಳಿ ಹಿಂತಿರುಗಿ ಕರೆತಂದಿದ್ದಾನೆ. ಎಲ್ಲಿಗೆ? ಆ ಬಿಡಾರಕ್ಕೆ ಕರೆತಂದು ಬೆಳಗಾದ ಮೇಲೆ ಹಸ್ತಿನಾವತಿ ಪಟ್ಟಣಕ್ಕೆ ಬಂದಂಥವರಾಗಿ ಶುಭ ಮುಹೂರ್ತ, ಶುಭ ನಕ್ಷತ್ರ, ಶುಭಧಾರ ಸುಯೋಗದೊಳಗೆ ಯಾವ ಆ ಹಸ್ತಿನಾವತಿ ರಾಜ್ಯ ಸಿಂಹಾಸನವೆಲ್ಲ ಅಲಂಕಾರ ಮಾಡಿ ನಾರಿ ಮುತ್ತೈದಿರುವ ಕಳಸ ಕನ್ನಡಿಗಳು ಎಲ್ಲರಿಂದ ಹಲವಾರು ಬ್ರಾಹ್ಮಣೋತ್ತಮರಿಂದ ಆ ಪಟ್ಟಣವನ್ನ ಅಲಂಕರಿಸಿ ಯಾವ ಧರ್ಮರಾಯರಿಗೆ ಮಂಗಳ ಸ್ನಾನ ಮಾಡಿಸಿ ದಿವ್ಯ ದುಕೂಲವನ್ನು ಉಡಿಸಿ ವಜ್ರ ಕಿರೀಟ ನಡುವಿನ ಧ್ಯಾನವನ್ನು ತೋಳ ಬಾಪುರಿಗಳನ್ನು ಕಟ್ಟಿ ಸಿಂಹಾಸನ ಮೇಲೆ ಕುಳ್ಳಿರಿಸಿಬಿಟ್ರು. ಯಾರು? ಕೃಷ್ಣ ಪರಮಾತ್ಮ. ಇಂಥ ವಾದ್ಯದವರನ್ನೆಲ್ಲ ಕರೆಸಿ ಪಟ್ಟಾಭಿಷೇಕ ಮಾಡಿಸ್ತಾ ಇದ್ದಾರೆ ಧರ್ಮರಾಯರಿಗೆ.
ಯಾವ ರೀತಿಯಲ್ಲಿ